ಈಗ ನಾವೆಲ್ಲ ಹೋಗ್ತಿದ್ದೀವಿ ಗೊತ್ತಾ ಬಿಗ್ನ? ನಮ್ಮ ತೋಟದಲ್ಲಿ ಮಾವಿನಕಾಯಿ ಬಿಟ್ಟಿದೆಯಂತೆ ನೋಡಿ. ಇದೇನು ಪುಟ್ಟ ಪುಟ್ಟಾಗಿದೆ, ಬಟ್ ಇದು ಬೇಡ. ಈ ಕಡೆ ಹೋಗೋಣ. ಈ ಕಡೆ ಇದೆಯಾ? ನೋ, ಇದರಲ್ಲಿ ಏನು ಬಿಟ್ಟಿಲ್ಲ. ಇದು ಮಾವಿನ ಮರನಾ? ಹಾಂ ಹೌದು, ಇದು ಗಂಧದ ಮರ. ಗಂಧ ಅದೇ ಉಟ್ಕೊಂಡಿರೋದು. ಈ ಮಾವಿನ ಗಿಡ ಚಿಗುರಿದೆ, ಬಟ್ ಈ ಮಾವಿನಕಾಯಿ ಚಿಗುರಲ್ಲಿ ತಂಬುಳಿ ಮಾಡಬೇಕು. ತುಂಬ ಟೇಸ್ಟ್ ಇರುತ್ತೆ ತಂಬುಳಿ. ದೆನ್ ಈ ಕಡೆ ಒಂದು ಅದರಲ್ಲಿ ಬಿಟ್ಟಿದೆಯಾ? ಇಲ್ಲ ಬಿಟ್ಟಿಲ್ಲ. ಕಮ್ ಕಮ್. ಇಲ್ಲಿ ಬಿಟ್ಟಿದೆ. ತಡಿ ತಡಿ, ದಪ್ಪ ಇರೋ ಕಿತ್ಕೋ, ಎಳೆಯದೆಲ್ಲ ಕಿತ್ಕೋಬೇಡ. ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಅದು ಬೇಡ, ಮೇಲಿಂದ ಕಿತ್ಕೋ. ಮೇಲೆ ಈ ಕಡೆ ತಿರುಗು. ಹಾ, ಎರಡು ಕಿತ್ಕೋಬಾ. ಒಂದು ಕಿತ್ಕೋ. ಇಲ್ಲೊಂದು ದೊಡ್ಡದಿದೆ ನೋಡು, ಆ ಕಡೆ ಒಂದು ದೊಡ್ಡದಿದೆ. ಹಾಂ, ಅದು ಅದು ಕಿತ್ಕೋಬಾ. ಸೋನೆ ಚಲ್ಕೋಬೇಡ, ಕಾಯಿ ಆಗುತ್ತೆ. ಈ ಕಡೆ ಬಾ. ಎಸಿಬಾರ್ದು, ಕೆಟ್ಟೋಗ್ಬಿಡುತ್ತದೆ. ಹಾಕು. ಇನ್ನೊಂದಿದೆ, ಕಿತ್ಕೋ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ಹಾಂ ಇಲ್ಲಿ ತಗೊಮ್ಮ. ಹಾಕು. ಸಾಸಿವೆ, ಮೆಂತ್ಯ, ಜೀರಿಗೆ. ಆ ಕಡೆ ಒಂದಿದೆ ನೋಡು, ಆ ಕಡೆ ಹಾಂ, ಕಾಲ ತಗೊಂಡಿದ್ದೆ ನೋಡು. ಸಾಸಿವೆ, ಮೆಂತ್ಯ, ಜೀರಿಗೆ ಮೂರನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು, ಕಾಯಿ, ಕಡಲೆ, ಒಣಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು, ಬೆಳ್ಳುಳ್ಳಿ ಹಾಕಿ, ಮಾವಿನಕಾಯಿ ತುರಿದಾಕಿ ಚಟ್ನಿ ಮಾಡಿದ್ರೆ, ಅದಕ್ಕೊಂದು ಎಣ್ಣೆ, ಸಾಸಿವೆ, ಇಂಗು, ಈರುಳ್ಳಿ ಹಾಕ್ಬಿಟ್ರೆ ಮಾವಿನಕಾಯಿ ಚಟ್ನಿ ಮುದ್ದೆ ಜೊತೆಗೆ ಹೆಂಗಿರುತ್ತೆ ಗೊತ್ತಾ ಬಿಗ್ನ? ಸೂಪರ್. ಅದೊಂದೇ ಬಿಟ್ಟಿರೋದು ಈಗ ಸದ್ಯಕ್ಕೆ. ಅಪ್ಪ ಏನು ಮಾಡ್ತಿದ್ದೆ ನೋಡೋಣ ಬಾ. ನೋಡಲ್ಲಿ ನವಿಲ್ ಕೂಗ್ತಾ ಇದೆ. ಸ್ಲಿಪ್ಪರ್ ಹಾಕೊಂಡು ಬಾ. ನವಿಲ್ ಕೂಗ್ತಾ ಇದೆ. ಕರೆಂಟ್ ಇದೆಯಾ? ಬರ್ತಿದೀಯಾ? ಅಮ್ಮ ಏನು ಕೂಗ್ತಾ ಇದ್ದದು? ಆ ಕಡೆ ಇರುತ್ತೆ, ನಮಗೆ ಕಾಣಬೇಕಲ್ಲ, ಅದು ಹಾರ್ಕೊಂಡು ಹೋಗುತ್ತೆ. ನಾವು ಅದು ಬಾಣಗೆರೆ ಮನೇಲಿ ನೋಡಿದ್ವಲ್ಲ, ಇಷ್ಟೊತ್ತಲ್ಲಿ ಸಾಯಂಕಾಲ ಟೈಮಲ್ಲಿ ಅದು ಗರಿ ಕೆದರ್ಕೊಂಡು ಆಟ ಆಡ್ತಾ ಇರುತ್ತೆ. ಯಾವ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಫ್ರೆಂಡ್ಸ್ ಇರ್ತಾರೆ. ಎಲ್ಲದಕ್ಕೂ ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ನಿಂಗೆ ತೋಟದ ಮನೆಗೆ ಬರ್ತೀಯಲ್ಲ, ಖುಷಿ ಆಗುತ್ತಾ ಬಿಗ್ನ? ಹಾಂ, ಇದು ಎಲ್ಲಿರೋದು ನಿಮ್ಮ ಫಾರ್ಮ್ ಹೌಸು? ಲೋಕದೊಳಲು. ಈ ಫಾರ್ಮ್ ಹೌಸ್ ಹೆಸರೇನು? ತಾತ ಹೇಳುತ್ತಲ್ಲ, ಏನಂತ? ಅಭಿಜ್ಞಾ ಫಾರ್ಮ್ ಅಂತ. ಹೌದಾ? ಮೆಲ್ಲಕ್ಕೆ ಹೋಗ್ಬೇಕು, ನಿಧಾನಕ್ಕೆ. ಅಪ್ಪ ಎಲ್ಲಿದೆ? ಬಾ, ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ. ಖಾರದ ಪುಡಿ ಉಪ್ಪು ಹಾಕಿ ಚೆನ್ನಾಗಿರುತ್ತೆ. ಬಾ ಹೋಗೋಣ.
ಒಂದು ಉಪ್ಪು ಖಾರ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಬಾಯ್ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊ ಬಾ. ಮಾವಿನಕಾಯಿ ಎಲ್ಲ ಎತ್ಕೊಂಡು ಹೋಗಿ ಚೆನ್ನಾಗಿ ತೊಳೆದು ಉಪ್ಪು ಖಾರದ ಪುಡಿ ಅಲ್ಲಿದ್ದಾವಲ್ಲ ಖಾರದ ಪುಡಿ ಹಾಕ್ಕೊಂಡು ತಿನ್ನೋಣ. ಉಳಿದಿದ್ದು ಚಿತ್ರಾನ್ನ ಮಾವಿನಕಾಯಿ ಚಟ್ನಿ ಮಾಡೋಣ. ಎತ್ಕೊಂಬ ಒಂದು ಎತ್ಕೊಂಬ, ಆಮೇಲೆ ಹೋಗ್ತಾ ಕಾರಲ್ಲಿ ಹಾಕೊಂಡು ಹೋಗೋಣ. ಬಾ ಈಗ ಒಂದು ಎತ್ಕೊಂಡು ಬಾ, ಅದು ಖಾರದ ಪುಡಿ ಉಪ್ಪು ಹಾಕೊಂಡು ತಿನ್ನೋಣ ಅಪ್ಪ ಬರೋ ಅಷ್ಟೊತ್ತಿಗೆ. ಚೆನ್ನಾಗಿತ್ತಾ?